ನಮ್ಮ ಕೃಷಿರಾಜ್ ಕಂಪನಿಯ ASD14 ಈ ಸ್ಟಾರ್ಟ್ರಲ್ಲಿ ಡ್ರೈ ರನ್ನು, ಟೈಮರು ಹಾಗೂ ಮೋಟಾರ್ ಆನ್ ಮತ್ತು SPP ಇಷ್ಟು ಇದರಲ್ಲಿ ಇದೆ. ಈಗ ಮೈನ್ಸ್ ಆನ್ ಮಾಡಿದ್ದೀನಿ. ಈಗ RPH ಅಂತ ತೋರಿಸ್ತಾ ಇದೆ. ಸೊ RPH ಅಂತ ತೋರಿಸಿದಾಗ ಈಗ ನಿಮಗೆ ಮೋಟ್ರು ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಆಗೋದಿಲ್ಲ. ಸೊ ಇದನ್ನು ನಾವು ಚೇಂಜ್ ಮಾಡಬೇಕು ಅಂದರೆ ಸೀಕ್ವೆನ್ಸನ್ನು ಚೇಂಜ್ ಮಾಡಬೇಕು. 1 ಸೆಕೆಂಡ್ ROB ವೈರ್ನಲ್ಲಿ ಯಾವುದಾದ್ರೂ 2 ವೈರ್ನ ಚೇಂಜ್ ಮಾಡ್ತೀನಿ ನಾನು. ಸೊ ಈಗ ROBನಲ್ಲಿ ಯಾವುದಾದ್ರೂ 2 ವೈರ್ನ ಇಂಟರ್ಚೇಂಜ್ ಮಾಡಿದ್ದೀನಿ. ಈಗ ನನಗೆ ಮತ್ತೆ ಸ್ಟಾರ್ಟ್ ಆಗಿದೆ. ಈಗ ವೋಲ್ಟೇಜ್ ತೋರಿಸ್ತು, ಈಗ ಆನ್ ಆಗಿದೆ. ಸೊ ವೋಲ್ಟೇಜ್ ತೋರಿಸಿದ್ಮೇಲೆ ಈಗ ನೀವು ಆಟೋ ಸ್ವಿಚ್ಚನ್ನು ಆನ್ ಮಾಡಿದ ತಕ್ಷಣ ಸೊ ಮೋಟಾರ್ ಆನ್ ಆಗುತ್ತೆ. ಈಗ ಓಕೆ, ಮೋಟ್ರ್ ಆನ್ ಆಗಿಬಿಟ್ಟು ಈಗ ನಾನು ಸೆಟ್ಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಆಟೋ ಸೆಟ್ಟಿಂಗ್ ಮಾಡೋದಾದರೆ ನಾವು ಈ ಸೆಟ್ ಬಟನ್ನ ಒತ್ತಿಡ್ಕೊಂಡು ಸೊ ಮೈನ್ ಸ್ವಿಚ್ಚನ್ನು ಮೊದಲು ಆಫ್ ಮಾಡಿಕೊಂಡು ಸೆಟ್ ಬಟನ್ನ ಒತ್ತಿಡ್ಕೊಂಡು ಸೊ ಈಗ ಎಲ್ಲ ಲೈಟು ಆನ್ ಆಯಿತು. ಬಿಟ್ಬಿಟ್ರೆ ಸೊ ಈಗ ಆಟೋ ಸೆಟ್ ಆಗುತ್ತೆ. ಸೊ ನಾವು ಮೋಟರ್ ಸ್ವಿಚ್ಚನ್ನು ಆನ್ ಮಾಡಿದ ತಕ್ಷಣವೇ ಅದು ಆಟೋ ಎಲ್ಲ ಪ್ರತಿಯೊಂದು ಆಟೋ ಮಾಡ್ಕೊಳ್ತಾ ಇದೆ. ನಾವೇನು ಮ್ಯಾನ್ಯಲ್ ಸೆಟ್ಟಿಂಗ್ ಮಾಡೋ ಹೋಗೋದೇ ಇಲ್ಲ. ಈಗ ಮ್ಯಾನ್ಯಲ್ ಸೆಟ್ಟಿಂಗ್ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ಮ್ಯಾನ್ಯಲ್ ಸೆಟ್ಟಿಂಗ್ ಮಾಡೋದನ್ನ ಹೇಳೋದಾದರೆ ಸೊ ಸೆಟ್ ಬಟನನ್ನು 5 ಸೆಕೆಂಡ್ ಒತ್ತಿಡ್ಕೋಬೇಕು. ಸೊ ಸೆಟ್ ಅಂತ ಬಂದ ತಕ್ಷಣ ಕೈ ತೆಗೀರಿ. ಸೊ ಈಗ ಡ್ರೈ ಅಂತ ಬಂತು. ಸೊ ಡ್ರೈನ ನಾನು ಸೆಟ್ ಮಾಡೋದಾದರೆ ಸೆಟ್ ಬಟನ್ ಒತ್ತಿದ್ರೆ ಸೊ ಈಗ 1.1 ಇದೆ. ಸೊ ಇದನ್ನು ನಾವು ಇನ್ಕ್ರೀಸ್ ಮಾಡಬೇಕು. ಡ್ರೈನ 10 ಆಮ್ಸಿಗೆ ಇಡ್ತಾ ಇದ್ದೀನಿ ನಾನು. ಡ್ರೈನ 10 ಆಮ್ಸಿಗೆ ಇಡ್ತಾ ಇದ್ದೀನಿ. ಸೊ ಸೆಟ್ ಬಟನ್ ಒತ್ತಿದ್ರೆ ACP ಅಂತ ಬರುತ್ತೆ. ಸೊ ಈಗ ನೆಕ್ಸ್ಟ್ ORL ಅಂದರೆ ಓವರ್ಲೋಡ್ ರಿಲೇನ ಅಡ್ಜಸ್ಟ್ ಮಾಡೋದಾದರೆ ಮತ್ತೆ ಪುನಃ ಸೆಟ್ ಬಟನ್ ಒತ್ತಿದ್ರೆ ಸೊ 60 ಆಮ್ಸಿಗಿದೆ. ಈಗ ನಾವು ಇದನ್ನು ಏನು ಮಾಡಬೇಕು, ಕಡಿಮೆ ಮಾಡಬೇಕು. ಸೊ ಕಡಿಮೆ ಮಾಡೋದಕ್ಕೆ ಏನು ಒತ್ತಿಡ್ಕೊಂಡ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈಗ ನಾನು 15 ಆಮ್ಸಿಗೆ ಸೆಟ್ ಮಾಡ್ತಾ ಇದ್ದೀನಿ. ಸೊ ಮೋಟ್ರ್ ಕರೆಂಟು 12 ಆಮ್ಸ್ ತೊಗೊಳ್ತಾ ಇತ್ತು. ನಾನು ಹಾಗಾಗಿ ಓವರ್ನ 15 ಆಮ್ಸಿಗೆ ಸೆಟ್ ಮಾಡ್ತಾಯಿದ್ದೀನಿ. ಸೊ ACP ಆಯಿತು, ಆಕ್ಸೆಪ್ಟ್ ಆಯಿತು. ಸೊ ಪವರ್ ಆನ್ ಟೈಮು 40 ಸೆಕೆಂಡಿಗೆ ಇರುತ್ತೆ. ಸೊ ಅದನ್ನು ಆಕ್ಸೆಪ್ಟ್ ಕೊಡಿ. ಕರೆಂಟ್ ಬಂದ ತಕ್ಷಣ ಆನ್ ಆಗುತ್ತೆ. ಸೊ SDT ಸ್ಟಾರ್ ಡೆಲ್ಟಾ ಟೈಮರ್ ಇದು ಬೇಡ, ಅದು ಡಿಫಾಲ್ಟ್ ಇರುತ್ತೆ 7 ಸೆಕೆಂಡ್. ಸೊ ಇದು ಆಕ್ಸೆಪ್ಟ್ ಮಾಡಿ. ನೆಕ್ಸ್ಟ್ SPP ಏನಾದರೂ ನಿಮಗೆ ಪದೇ SPP ಅಂತ ಏನಾದರೂ ಬರ್ತಾ ಇದ್ದರೆ ಸೊ ಇದನ್ನು ಸೆಟ್ ಮಾಡಿ. 60ಕ್ಕೆ ಇರುತ್ತೆ ಡಿಫಾಲ್ಟು. ಇದನ್ನು ನೀವು 100ಗೆ ಮಾಡಿ, ಇನ್ಕ್ರೀಸ್ ಮಾಡಿಬಿಟ್ಟು 100ಗೆ ಮಾಡಿಬಿಡಿ. ಓಕೆ, 100ಗೆ ಇದನ್ನು ಸೆಟ್ ಮಾಡಿ. ಸೊ 100 ಮಾಡಿದ್ರೆ SPP ಸೊ ಆವಾಗ ಪದೇ ಆಫ್ ಆಗೋದಿಲ್ಲ. ಸೊ ಈಗ ಆನ್ ಟೈಮ್ ಅಂದರೆ ಮೋಟಾರ್ ಎಷ್ಟು ಟೈಮ್ ಆನ್ ಆಗಿರಬೇಕು ಅನ್ನೋದನ್ನು ಸೆಟ್ ಮಾಡಲಿಕ್ಕೆ ONT ಅಂದರೆ ಆನ್ ಟೈಮರ್. ಸೊ ಆನ್ ಟೈಮರ್ ಸೆಟ್ ಮಾಡೋದು ನಾನು ಈಗ ಆಫಲ್ಲಿದೆ ಆನ್ ಟೈಮರು. ಸೊ ಇನ್ನೊಂದು ಸರಿ ಸೆಟ್ ಬಟನ್ ಒತ್ತಿ ಆಫ್ ಟೈಮ್ ಆಯಿತು. ಸೊ ನೆಕ್ಸ್ಟ್ ನಾನು ಸೊ ಆನ್ ಟೈಮ್ ಬಂತು. ಸೊ ಆನ್ ಟೈಮ್ ಬಂದ ತಕ್ಷಣ ಇದನ್ನು ಸೆಟ್ ಮಾಡಿ. ಈಗ ಇನ್ಕ್ರೀಸ್ ಮಾಡ್ತಾ ಹೋಗಿ 10 ನಿಮಿಷ ಮಾಡಿದ್ದೀನಿ ನಾನು, 15 ನಿಮಿಷ ಮಾಡಿದ್ದೀನಿ. ಸೊ 15 ನಿಮಿಷ ಮೋಟಾರು ಆನ್ ಆಗಿರುತ್ತೆ, ಆಕ್ಸೆಪ್ಟ್ ಆಯಿತು. ಈಗ ಆಫ್ ಟೈಮ್ ಎಷ್ಟೊತ್ತು ಬೇಕು? ಈಗ ಮೋಟ್ರ್ 15 ನಿಮಿಷ ಆನ್ ಆಗಿರುತ್ತೆ, ಆನ್ ಆಗಿ ಪುನಃ ಆಫ್ ಆಗಿಬಿಡುತ್ತೆ. ಆಫ್ ಎಷ್ಟೊತ್ತು ಬೇಕು? ಅರ್ಧ ಗಂಟೆ ಬೇಕು ಅಂತ ಇಟ್ಕೊಳ್ಳಿ ನನಗೆ. ಆವಾಗ ಆಫ್ ಟೈಮರ್ನ ಸೆಟ್ ಮಾಡಿ. ಆಫ್ ಆಗಿದೆ, ಮತ್ತೆ ಇದನ್ನು ಇನ್ಕ್ರೀಸ್ ಮಾಡಿ ನಂಬರ್ನ. ಸೊ 30ಕ್ಕೆ ಇಡ್ತಾ ಇದ್ದೀನಿ. ಓಕೆ, 30ಕ್ಕೆ ಇಡ್ತಾ ಇದ್ದೀನಿ. ಸೊ ಆಕ್ಸೆಪ್ಟ್ ಮಾಡಿದ್ದೀನಿ. ಸೊ ಆಫ್ ಟೈಮರು 30 ಸೆಕೆಂಡಿಗೆ ಆಯಿತು. ಈಗ ಎಸ್ಕೇಪ್ ಅಂತ ಬರುತ್ತೆ. ಸೊ ಅದನ್ನು ಒತ್ತಿಬಿಟ್ರೆ ಅಲ್ಲಿಗೆ ಹೊರಗೆ ಬಂದುಬಿಡುತ್ತೆ. ಸೊ ಈಗ ಮೋಟಾರ್ ಆನ್ ಮಾಡಿದ ತಕ್ಷಣ ಸೊ ಟೈಮರ್ ಸ್ಟಾರ್ಟ್ ಆಗುತ್ತೆ. ಟೈಮರ್ ಸ್ಟಾರ್ಟ್ ಆದಮೇಲೆ ನಿಮಗೆ 1/4 ಗಂಟೆ 15 ನಿಮಿಷ ಮೋಟ್ರ್ ರನ್ ಆಗುತ್ತೆ. ಆಮೇಲೆ ಅರ್ಧ ಗಂಟೆ ಮೋಟ್ರು ಆಫ್ ಆಗುತ್ತೆ. ಆ ಸೆಟ್ಟಿಂಗನ್ನು ಈಗ ನಾವು ಮಾಡಿದ್ದೀವಿ. ಥ್ಯಾಂಕ್ ಯು.